ಭಾಳ ಮಂದಿಗೆ ಪಡವಲಕಾಯಿದಿಂದ ಏನು ಮಾಡ್ಬೋದು ಅನ್ನೋದು ಗೊತ್ತಿರಂಗಿಲ್ಲ. ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ಪಡವಲಕಾಯಿಂದ ಈಸಿಯಾಗಿ ಒಂದು ಕೋಸಂಬರಿ ಮಾಡೋದನ್ನ ತೋರಿಸ್ಲಿತ್ತೀವಿ. ಫಸ್ಟಿಗೆ ಪಡವಲಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅದರ ಜೊತೆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಕೊಬ್ಬರಿ ತುರಿ, ಕೊತ್ತಂಬರಿ, ಕರಿಬೇವು. ಫಸ್ಟು ಬಾಣಲಿಗೆ ಎಣ್ಣೆ ಹಾಕೋಬೇಕು. ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಹೆಚ್ಚಿಟ್ಟಿರುವಂತಹ ಉಳ್ಳಾಗಡ್ಡಿ, ಪಡವಲಕಾಯಿ ಹಾಕೊಂಡು ಚಂದಂಗೆ ಅದನ್ನು ತಾಳಿಸ್ಕೋಬೇಕು. ನೋಡ್ರಿ, ಇಷ್ಟು ಬೇಯಬೇಕಿದು. ಸ್ವಲ್ಪ ಟೈಮ್ ತಗೋತದಿದು ಬೇಯಲಿಕ್ಕೆ, ಯಾಕಂದ್ರೆ ಪಡವಲಕಾಯಿ ಸ್ವಲ್ಪ ಗಟ್ಟಿ ಇರೋದ್ರಿಂದ. ತಾಳಿಸಿದಾದ್ಮೇಲೆ ಒಂದು 5 ನಿಮಿಷ ಅದು ಆರಬೇಕು. ಆರಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು ಚಿಟಿಕಿ ಖಾರ ಪುಡಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮ ಮನ್ಯಾಗ ನಾವು ಯಾವ ಅಡುಗೆಗೂ ಅಷ್ಟಾಗಿ ಹಸಿಮೆಣಸಿನ್ಕಾಯಿ ಉಪಯೋಗಿಸಂಗಿಲ್ಲ. ಆಮೇಲೆ ಕಾಯಿ ತುರಿ, ಕೊತ್ತಂಬರಿ, ಆಮೇಲೆ ಮೊಸರು, ಇಷ್ಟೆಲ್ಲ ಹಾಕಿ ಚಂದಂಗೆ ಅದನ್ನು ಕೈಯಾಡಿಸಿದ್ರೆ ಪಡವಲಕಾಯಿ ಕೋಸಂಬರಿ ರೆಡಿ ಆಗ್ತದೆ. ಇದನ್ನು ಜೋಳದ ಭಕ್ರಿ ಅಥವಾ ಚಪಾತಿ ಜೋಡಿ ಹಚ್ಕೊಂಡು ತಿನ್ಬೋದು, ಇಲ್ಲ ಅನ್ನ ಸಾರು ಜೋಡಿ ಸೈಡ್ ಡಿಶ್ ಆಗಿಯೂ ಉಪಯೋಗಿಸ್ಬಹುದು.